ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ನಮ್ಗೊಂದು ನಂಬಿಕೆ ಇರುತ್ತೆ, ವ್ಯಾಪಾರದಲ್ಲಿ ಮೋಸ ಆಗಲ್ಲ, ವ್ಯಾಪಾರಿಗಳು ಮೋಸ ಮಾಡಲ್ಲ. ಎಲ್ಲಾ ಸಂದರ್ಭದಲ್ಲಿ ಅಲ್ಲದೇ ಇದ್ರು ಕೆಲವು ಸಂದರ್ಭಗಳಲ್ಲಿ ನಾವು ಮೋಸ ಹೋಗ್ತೀವಿ. ಯಾರನ್ನ ಕೇಳುದು? ನಮಗೆ ಕಷ್ಟ ನಷ್ಟ ಬರುತ್ತವ. ಅಂತಹ ಸಂದರ್ಭಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಇದನ್ನ ಜಾರಿಗೆ ತಂದಿದೆ. ಈ ಕಾಯ್ದೆ ಅಡಿಯಲ್ಲಿ ಖಂಡಿತವಾಗಿಯೂ ಆ ರೀತಿ ನೀವು ಕೊಂಡು ತಂದಂತಹ ವಸ್ತುಗಳಲ್ಲಿ ಮೋಸ ಹೋಗಿದ್ರೆ, ಅದು ಸಮರ್ಪಕವಾಗಿ ಕೆಲಸ ಮಾಡದೇ ಇದ್ರೆ, ಅದನ್ನ ಅಂಗಡಿಯವರು ಬದಲಾಯಿಸಿಕೊಡದೆ ಹೋದ್ರೆ, ಅಂತಹ ಸಂದರ್ಭಗಳಲ್ಲಿ ತಾವು ಈ ಕಾಯ್ದೆ ಅಡಿಯಲ್ಲಿ ತಮಗೆ ಬೇಕಾದಂತಹ ಪರಿಹಾರವನ್ನ ಪಡೆದುಕೊಳ್ಳಿ. ನಮ್ಮ ಹೆಮ್ಮೆಯ ಕರ್ನಾಟಕ ಟಿವಿ ಚಾನಲಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ನಾನು ವಿ ಮಂಜುನಾಥ್. ನಮ್ಮ ಕಾನೂನಿನ ಕುರಿತಾದಂಥ ಅರಿವು ಮತ್ತು ನೆರವು ಏನು ಕಾರ್ಯಕ್ರಮ ಇದೆ, ಅದರ ಮುಂದಿನ ಭಾಗವಾಗಿ ಇವತ್ತು ಒಂದು ವಿಶಿಷ್ಟ ಕಾಯ್ದೆಯ ಬಗ್ಗೆ ಮಾತನಾಡಲು ನಾನು ತೀರ್ಮಾನ ಮಾಡಿದೆ. ಅದು ಅಂತ ಹೇಳಿದ್ರೆ ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019, ಗ್ರಾಹಕರ ರಕ್ಷಣಾ ಅಧಿನಿಯಮ 2019. ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರ್ತೀವಿ. ನಾವು ಹೊರಗಡೆ ಹೋಗಿ ಅನೇಕ ವಸ್ತುಗಳನ್ನು ಕೊಂಡ್ಕೊಂಡು ಬರ್ತಾ ಇರ್ತೀವಿ. ನಮ್ಮ ಮನೆಗೆ ಬೇಕಾದಂಥ ವಸ್ತುಗಳನ್ನು ಕೊಂಡ್ಕೊಳ್ತಾ ಇರ್ತೀವಿ, ತರ್ತಾ ಇರ್ತೀವಿ. ಹಾಗೆ ನಾವು ಅನೇಕ ಸೇವೆಗಳನ್ನು ಪಡ್ಕೊಳ್ತಾ ಇರ್ತೀವಿ, ಅನೇಕ ಇಲಾಖೆಗಳಿಂದ, ಅನೇಕ ಸಂಸ್ಥೆಗಳಿಂದ ಪಡ್ಕೊಳ್ತಾ ಇರ್ತೀವಿ. ನಾವು ಅಂತಹ ಸೇವೆಯನ್ನು ಪಡ್ಕೊಳ್ಳುವಾಗಲಿ ಅಥವಾ ನಾವು ವಸ್ತುಗಳನ್ನು ನಮ್ಮ ಮನೆಗೆ ಖರೀದಿ ಮಾಡ್ಕೊಂಡು ಬಂದಂಥದ್ದಾಗಲಿ ತುಂಬಾ ವಿಶ್ವಾಸವನ್ನು ಇಟ್ಟು ನಾವು ಮಾಡ್ತಾ ಇರ್ತೀವಿ ಕರ್ತವ್ಯಗಳನ್ನು. ಉದಾಹರಣೆಗೆ, ನಾನು ಹೊರಗಡೆ ಅಂಗಡಿಗೆ ಹೋಗಿ ನಮ್ಮ ಮನೆಗೆ ಬೇಕು ಅಂತ ಒಂದು ರೆಫ್ರಿಜರೇಟರ್ನ ತರ್ಬೋದು, ಒಂದು ಓವನ್ ತರ್ಬೋದು, ಒಂದು ಮನೆಗೆ ಟಿವಿ ಅನ್ನು ತರ್ಬೋದು. ನಾವು ಬಹಳ ಆಸ್ಥೆಯಿಂದ, ಆಸಕ್ತಿಯಿಂದ ಕಷ್ಟಪಟ್ಟ ಹಣವನ್ನು ಕೊಟ್ಟು ನಾವು ಮನೆಗೆ ತರ್ತೀವಿ. ನಮ್ಗೊಂದು ನಂಬಿಕೆ ಇರುತ್ತೆ, ವ್ಯಾಪಾರದಲ್ಲಿ ಮೋಸ ಆಗಲ್ಲ, ವ್ಯಾಪಾರಿಗಳು ಮೋಸ ಮಾಡಲ್ಲ ಅನ್ಕೊಂಡು. ಎಲ್ಲ ಸಂದರ್ಭದಲ್ಲಿ ಅಲ್ಲದೇ ಇದ್ರು ಕೆಲವು ಸಂದರ್ಭಗಳಲ್ಲಿ ನಾವು ಮೋಸ ಹೋಗ್ತೀವಿ. ನಾವು ತಂದಂತ ವಸ್ತು ಏನಿದೆ ಅದು ಸಮರ್ಪಕವಾಗಿ ಕೆಲಸ ಮಾಡೋದಿಲ್ಲ. ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ನಾವು ಅಂಗಡಿಯವ್ರು ಹೇಳಿದ್ರೆ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ, ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ಕಂಪನಿಯವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳ್ಬೋದು. ಯಾರನ್ನ ಕೇಳೋದು? ನಮಗೆ ಕಷ್ಟ ನಷ್ಟ ಬರುತ್ತವಾಗ. ಅಂತಹ ಸಂದರ್ಭಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಇದನ್ನ ಜಾರಿಗೆ ತಂದಿದೆ. ಈ ಕಾಯ್ದೆ ಅಡಿಯಲ್ಲಿ ಖಂಡಿತವಾಗಿಯೂ ಆ ರೀತಿ ನೀವು ಕೊಂಡು ತಂದಂತಹ ವಸ್ತುಗಳಲ್ಲಿ ಮೋಸ ಹೋಗಿದ್ರೆ, ಅದು ಸಮರ್ಪಕವಾಗಿ ಕೆಲಸ ಮಾಡದೇ ಇದ್ರೆ, ಅದನ್ನು ಅಂಗಡಿಯವರು ಬದಲಾಯಿಸಿಕೊಡದೆ ಹೋದರೆ, ಅಂತಹ ಸಂದರ್ಭಗಳಲ್ಲಿ ತಾವು ಈ ಕಾಯ್ದೆ ಅಡಿಯಲ್ಲಿ ತಮಗೆ ಬೇಕಾದಂಥ ಪರಿಹಾರವನ್ನು ಪಡೆದುಕೊಳ್ಳಿ. ನೀವು ಒಂದು ದೂರನ್ನು ಸಲ್ಲಿಸುವುದರ ಮೂಲಕ ಪರಿಹಾರವನ್ನು ಪಡೆದುಕೊಳ್ಬೋದು. ಅದೇ ರೀತಿ ಕೆಲವು ಸೇವೆಯನ್ನು ಪಡೆದುಕೊಂಡಿರ್ತೀವಿ. ಸಾಮಾನ್ಯವಾಗಿ ಈ ಅನಾರೋಗ್ಯ ಕಾರಣಗಳಿಂದ ಕೆಲವು ನಾವು ಆಸ್ಪತ್ರೆಗೆ ಸೇರ್ಕೊಳ್ತೀವಿ, ನಾವು ಇನ್ಪೇಷಂಟ್ ಆಗಿ ಅಡ್ಮಿಟ್ ಆಗ್ತೀವಿ. ಅಂತಹ ಸಂದರ್ಭಗಳಲ್ಲಿ ತಮಗೆಲ್ಲ ಗೊತ್ತಿದೆ, ಸಾವಿರಾರು ರೂಪಾಯಿ, ಅನೇಕ ಸಂದರ್ಭಗಳಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಹೇಗೋ ಕಷ್ಟಪಟ್ಟು ಆರೋಗ್ಯವನ್ನು ಪಡೆದುಕೊಳ್ಳೋದಿಕ್ಕೆ, ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಖರ್ಚು ಮಾಡ್ತೀವಿ. ಆದರೆ ಅಲ್ಲಿ ನಮಗೆ ಸಮರ್ಪಕವಾದ ಸೇವೆ ಸಿಗಲಿಲ್ಲ, ಅಥವಾ ಅಲ್ಲಿ ಯಾರೋ ಸಂಬಂಧಿಸಿದ ಜನಗಳಿಂದ ನಿರ್ಲಕ್ಷ್ಯ ಇರುತ್ತೆ, ಅವರು ನಮ್ಮನ್ನು ಗಮನ ಇಟ್ಟು ನೋಡಲ್ಲ, ತಪ್ಪು ಚಿಕಿತ್ಸೆಯನ್ನು ಕೊಡ್ತಾರೆ. ಅದರಿಂದ ನಮ್ಮ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಆಗೋದಲ್ಲದೆ ಅಪಾರವಾದ ನಷ್ಟ ಆಗುತ್ತೆ. ಅಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು, ಎಲ್ಲಿ ನಾವು ಹೋಗಬೇಕು, ಎಲ್ಲಿ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಬರುತ್ತೆ. ಇದಕ್ಕೂ ಸಹ ಪರಿಹಾರ ಗ್ರಾಹಕರ ವೇದಿಕೆಗಳಲ್ಲಿ. ನಾನು ಮುಂದೆ ಹೇಳ್ತೀನಿ ನಿಮಗೆ ಯಾವ್ಯಾವ ವೇದಿಕೆಗಳಿಗೆ, ಯಾವ್ಯಾವ ಸಮಸ್ಯೆಗೆ ಹೋಗ್ಬೇಕು. ಅದೇ ರೀತಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ತಗೊಳ್ತೀವಿ, ಜೀವನ ಪರ್ಯಂತ ಕೂಡಿಟ್ಟ ಹಣದಿಂದ ಜೊತೆಗೆ ಸಾಲನ ಮಾಡಿ ಒಂದು ಅಪಾರ್ಟ್ಮೆಂಟ್ ಅನ್ನು ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡಿ ಒಬ್ಬ ಡೆವಲಪರ್ ಹತ್ರ ಹೋಗ್ತೀವಿ. ಅವ್ರು ಬಹಳ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ. ಆ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿ ನಾವು ಹೋಗ್ತೀವಿ, ಅಲ್ಲೊಂದು ಅಗ್ರಿಮೆಂಟ್ ಅಂತ ಮಾಡ್ತಾರೆ, ಅಡ್ವಾನ್ಸ್ ಅಂತ ತಗೊಳ್ತಾರೆ. ಆದರೆ
ಅವರು ಹೇಳಿದ ಸಮಯಕ್ಕೆ ನಿಮಗೆ ಅವರು ಮನೆಯನ್ನ ಕೊಡೋದಿಲ್ಲ. ಅದನ್ನ ಅವ್ರು ಮುಂದೂಡ್ತಾ ಹೋಗ್ತಾರೆ. ನೀವು ಹಣ ಕೊಟ್ಟು ಸಿಕ್ಕಾಕೊಂಡಿರ್ತೀರಿ, ತಪ್ಸ್ಕೊಂಬರಕ್ಕಾಗಲ್ಲ. ಅಂದ್ರೆ ವೇರ್ ದೇರ್ ಈಸ್ ಡಿಫಿಷಿಯನ್ಸಿ ಆಫ್ ಸರ್ವಿಸ್, ಅವ್ರು ಕೊಡುವಂಥ ಸೇವೆ ಅದರಲ್ಲಿ ಏನಾದರೂ ತಪ್ಪುಗಳು ಕಂಡಾದಾಗ, ಅವರು ಮಾತಿಗೆ ತಪ್ಪಿ ನಡ್ಕೊಂಡಾಗ, ಸರಿಯಾದ ಸಮಯಕ್ಕೆ ಒಪ್ಪಿರುವಂಥ ಸಮಯಕ್ಕೆ ಅವರು ನಿಮಗೆ ಪೊಸಿಷನ್ ಅನ್ನು ಕೊಡಲಿಲ್ಲ ಅಂದರೆ ಆಗ ಸಹ ನೀವು ಗ್ರಾಹಕರ ವೇದಿಕೆಯಲ್ಲಿ ಪರಿಹಾರವನ್ನು ಪಡೆದುಕೊಂಡಿದ್ದೀರಿ. ಬಹಳ ಕ್ಷಿಪ್ರಗತಿಯಲ್ಲಿ ಈ ನ್ಯಾಯಾಲಯಕ್ಕೆ ಹೋದ ತಕ್ಷಣ ಅಯ್ಯೋ ಅದು ಬಹಳ ವರ್ಷಗಳು ನಡೆಯುತ್ತೆ ಎನ್ನುವಂತಹ ಒಂದು ಭಯ ಬೇಡ. ಈಗೆಲ್ಲ ಬಹಳಷ್ಟು ಗ್ರಾಹಕರ ವೇದಿಕೆಗಳು ಇರೋದ್ರಿಂದ ತಾವು ಹೋಗಿದ್ದೇ ಆದಲ್ಲಿ ಖಂಡಿತವಾಗಿಯೂ ಬಹಳ ಬೇಗ ಕ್ಷಿಪ್ರಗತಿಯಲ್ಲಿ ತಮಗೆ ತೀರ್ಪು ಸಿಗುತ್ತೆ, ತಮಗೆ ನ್ಯಾಯ ದೊರಕುತ್ತೆ. ಬೇರೆ ಯಾವುದೋ ಒಂದು ಬ್ಯಾಂಕಿಂಗ್, ನೀವು ಬ್ಯಾಂಕಲ್ಲಿ ಒಂದು ಸಾಲ ತಗೊಳ್ತೀರಿ, ನಿಮ್ಮ ಪ್ರಾಪರ್ಟಿಯ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕೊಡ್ತೀರಿ. ನಿಮ್ಮ ಸಾಲ ತೀರಿದ ಮೇಲೂ ಕೆಲವು ಬ್ಯಾಂಕ್ಗಳಲ್ಲಿ ನಿಮ್ಮ ದಾಖಲೆಗಳನ್ನು ವಾಪಸ್ ಕೊಡದೆ ಸತಾಯಿಸಿದರೆ ಅಂತಹ ಸಂದರ್ಭಗಳಲ್ಲಿ ಕೂಡ ಗ್ರಾಹಕರ ವೇದಿಕೆಗೆ ಹೋಗಬಹುದು. ಈ ಗ್ರಾಹಕರ ವೇದಿಕೆ ಅಂದರೆ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲೂ ಒಂದು ಕೋರ್ಟ್ ಇರುತ್ತೆ. ಅದನ್ನ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ರಿಡ್ರೆಸಲ್ ಕಮಿಷನ್ ಅಂತ ಹೇಳ್ತೀವಿ. ಅಂದ್ರೆ ಜಿಲ್ಲಾ ಮಟ್ಟದ ಗ್ರಾಹಕರ ವೇದಿಕೆ ಅಂತ ಕರಿತೀವಿ. ಹಾಗೆ ಪ್ರತಿಯೊಂದು ರಾಜ್ಯದಲ್ಲೂ ಒಂದೊಂದು ಆಯೋಗ ಇದೆ, ಅದನ್ನ ರಾಜ್ಯ ಕನ್ಸ್ಯೂಮರ್ ಕಮಿಷನ್ ಅಂತ ಕರಿತೀವಿ, ಗ್ರಾಹಕರ ವೇದಿಕೆ ಅಂತ ಕರಿತೀವಿ. ರಾಷ್ಟ್ರ ಮಟ್ಟದಲ್ಲಿ ನವದೆಹಲಿಯಲ್ಲಿ ಕೂಡ ಒಂದು ಗ್ರಾಹಕರ ಕಮಿಷನ್ ಇದೆ, ಅದನ್ನ ನಾವು ರಾಷ್ಟ್ರ ಮಟ್ಟದ ಗ್ರಾಹಕರ ವೇದಿಕೆ ಅಥವಾ ಆಯೋಗ ಅಂತ ಕರಿತೀವಿ. ಹಾಗಾಗಿ ಈ ಮೂರು ವೇದಿಕೆಗಳಲ್ಲಿ ತಮ್ಮ ಸಮಸ್ಯೆಗಳು, ವೆನ್ ದೇರ್ ಇಸ್ ಎ ಡಿಫಿಷಿಯನ್ಸಿ ಆಫ್ ಸರ್ವಿಸ್ ಆರ್ ವೆನ್ ದಿ ಗೂಡ್ಸ್ ಸೋಲ್ಡ್ ಇಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ, ಇಟ್ ಈಸ್ ನಾಟ್ ಅಪ್ ಟು ದಿ ಮಾರ್ಕ್, then you can invoke the Consumer Protection Act and you can get the justice. ಹಾಗಾದರೆ ನಾವು ಯಾವ್ಯಾವ ಕೋರ್ಟಿಗೆ ಯಾವಾಗ ಹೋಗಬೇಕು ಅಂದರೆ, ನಿಮ್ಮ ಕ್ಲೈಮ್ ನೀವು ಕೇಳ್ತಾ ಇರುವಂತಹ ಪರಿಹಾರ ಏನಾದರೂ 1 ಕೋಟಿಗಿಂತ ಕಡಿಮೆ ಇದ್ದ ಪಕ್ಷದಲ್ಲಿ ನೀವು ಜಿಲ್ಲಾ ಗ್ರಾಹಕರ ವೇದಿಕೆಗೆ ಹೋಗಬೇಕಾಗುತ್ತೆ. 1 ಕೋಟಿಯಿಂದ 10 ಕೋಟಿ ತನಕ ಇದ್ದರೆ ಆಗ ನೀವು ರಾಜ್ಯ ಆಯೋಗಕ್ಕೆ ಮುಂದೆ ಹೋಗಿ ದೂರನ್ನು ಕೊಟ್ಟು ಪರಿಹಾರವನ್ನ ಪಡ್ಕೊಳ್ಬೇಕಾಗುತ್ತೆ. 10 ಕೋಟಿಗಿಂತ ಹೆಚ್ಚಾದ ಪಕ್ಷದಲ್ಲಿ ತಾವು ರಾಷ್ಟ್ರೀಯ ಗ್ರಾಹಕರ ವೇದಿಕೆ ನ್ಯಾಷನಲ್ ಕಮಿಷನ್ ಏನಿದೆ ಅಲ್ಲಿ ದೂರನ್ನ ಕೊಟ್ಟು ಪರಿಹಾರವನ್ನ ಪಡೆದುಕೊಳ್ಳಬಹುದು. ಅದೇ ರೀತಿ ನೀವು ಒಮ್ಮೆ ಜಿಲ್ಲಾ ಗ್ರಾಹಕರ ಆಯೋಗದ ಮುಂದೆ ಹೋಗಿ, ಕಮಿಷನ್ ಮುಂದೆ ಹೋಗಿ ದೂರನ್ನ ಕೊಟ್ಟು ಆ ನ್ಯಾಯಾಲಯ ಕೊಟ್ಟಂತಹ ತೀರ್ಪು ನಿಮಗೆ ತೃಪ್ತಿದಾಯಕವಾಗಿಲ್ಲ ಅನ್ಸಿದ್ರೆ ಮೇಲ್ಮನವಿಗೂ ಅವಕಾಶ ಇದೆ. ಜಿಲ್ಲಾ ಆಯೋಗದ ವಿರುದ್ಧ, ಆದೇಶದ ವಿರುದ್ಧ ತಾವು ರಾಜ್ಯ ಆಯೋಗಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ರಾಜ್ಯದ ಆಯೋಗದ ತೀರ್ಪಿನ ವಿರುದ್ಧ ನಿಮಗೊಂದು ಅತೃಪ್ತಿ ಉಂಟಾದ ಪಕ್ಷದಲ್ಲಿ ರಾಷ್ಟ್ರೀಯ ಆಯೋಗದ ಮುಂದೆ ದೂರನ್ನು ಸಲ್ಲಿಸಬಹುದು. ಹೀಗೆ ಗ್ರಾಹಕರಿಗೋಸ್ಕರ ಇರುವಂತಹ ಈ ಒಂದು ಕಾನೂನು ಏನಿದೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಮತ್ತೆ ಇಲ್ಲಿ ಎಲ್ಲ ಬೇರೆ ನ್ಯಾಯಾಲಯಗಳಲ್ಲಿ ಖರ್ಚಾಗುವಷ್ಟು ಹಣ ನಿಮಗೆ ಖರ್ಚಾಗಲ್ಲ, ಅಲ್ಲಿ ಖರ್ಚು ಕಡಿಮೆ ಇರುತ್ತೆ. ಅದರ ಮುಖ್ಯ ಉದ್ದೇಶ ಗ್ರಾಹಕರಿಗೆ ರಕ್ಷಣೆಯನ್ನು ಕೊಡಬೇಕು. ಇನ್ನೊಂದು ಅಂದರೆ ಈ ಇನ್ಶೂರೆನ್ಸ್ ಪಾಲಿಸಿ, ವೈದ್ಯಕೀಯ ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ನಿಮ್ಮನ್ನು ಹೇಗೋ ಮಾಡಿ ಒಪ್ಪಿಸಿ ಓಲೈಸಿ ಪಾಲಿಸಿಯನ್ನು ಕೊಡ್ತಾರೆ. ಪ್ರತಿ ವರ್ಷ ನಿಮ್ಮಿಂದ ಅವರು ಪ್ರೀಮಿಯಂ ಅನ್ನು ಕಟ್ಟಿಸ್ಕೊತಾರೆ. ಆದರೆ ನಿಮಗೆ ಅನಾರೋಗ್ಯ ಆದಾಗಲೋ ಅಥವಾ ಯಾರಾದರೂ ಅನಾರೋಗ್ಯ ಪೀಡಿತರಾಗಿ ಮರಣ ಹೊಂದಿದರೆ ಆಗ ಆ ಇನ್ಶೂರೆನ್ಸ್ ಹಣವನ್ನು ಕೊಡುವಾಗ ಕೆಲವು ಇನ್ಶೂರೆನ್ಸ್ ಕಂಪನಿಗಳು ಸತಾಯಿಸೋದುಂಟು, ಕೊಡೋದಿಲ್ಲ. ಇದು ನಮ್ಮ ಇನ್ಶೂರೆನ್ಸ್ ಅಲ್ಲಿ ಕವರೇಜ್ ಆಗಿಲ್ಲ ಅಂತಾರೆ, ಈ ಸಮಸ್ಯೆ ಇನ್ಶೂರೆನ್ಸಿಗೆ ಬರಲ್ಲ ಅಂತಾರೆ. ಅಂತಹ ಸಂದರ್ಭಗಳಲ್ಲಿ ಕೂಡ ತಾವು ಈ ಗ್ರಾಹಕರ ವೇದಿಕೆಗಳೇನಿದೆ ಅದಕ್ಕೆ ಹೋಗಿ ದೂರನ್ನು ಸಲ್ಲಿಸಿ ತನ್ಮೂಲಕ ನಿಮ್ಗಾಗಿರುವಂತಹ ಅನ್ಯಾಯವನ್ನು ಸರಿಪಡಿಸ್ಕೊಳ್ಬೋದು ಅಂತ ಹೇಳ್ತಾ, ಇವತ್ತು ಈ ಗ್ರಾಹಕರ ರಕ್ಷಣಾ ಕಾಯ್ದೆ ಏನಿದೆ ಇದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಮಗೆ ತಿಳಿಸಿ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.